ಇನ್ನು ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ವ್ಯವಸ್ಥಿತವಾಗಿ ಸಂಚು ರೂಪಿಸಲಾಗ್ತಾ ಇದೆ, ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಪವರ್ ಟಿವಿ ಫ್ರಮ್ ಡೇ 1 ಧರ್ಮಸ್ಥಳದ ಪರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಅದರ ಭಾಗವಾಗಿ ಪವರ್ ಟಿವಿಯಲ್ಲಿ ಈ ಕ್ಷಣದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ರಾಜ್ಯ ಸರ್ಕಾರ ಎಸ್ಐಟಿ ಕಣ್ತೆರೆದು ನೋಡಲೇಬೇಕು ಈ ಮೆಗಾ ಸುದ್ದಿಯನ್ನ. 2018ರಲ್ಲಿ ಮಹೇಶ್ ತಿಮರೋಡಿ ಅಂಡ್ ಗ್ಯಾಂಗ್ನಿಂದ ಕೊಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಬಾಲಕೃಷ್ಣ ಗೌಡ ಅನ್ನೋರು ನಾಪತ್ತೆಯಾಗ್ತಾರೆ. ಇವರನ್ನ ಕೊಲೆ ಮಾಡಿ ಹೂತಿಟ್ಟಿದಾರಾ ಅಂತ ಈ ಗ್ಯಾಂಗ್. ಯಾವುದೋ ಜಮೀನು ವ್ಯಾಜ್ಯದ ವಿಚಾರವಾಗಿ ಬಾಲಕೃಷ್ಣ ಗೌಡರ ಕೊಲೆ ನಡೆದಿದೆಯಾ ಅನ್ನುವಂಥ ಶಂಕೆ. ಅದಕ್ಕೆ ಕಾರಣ ದೂರುದಾರ. ಹೇಳ್ತೀನಿ ಯಾರು ಅಂತ. ಬೆಳ್ತಂಗಡಿಯ ಬಿಲ್ಲರೋಡಿ ಗ್ರಾಮದ ಸರ್ವೆ ನಂಬರ್ 59ರಲ್ಲಿ ನಡೆದಿರುವಂಥ ಕೊಲೆ ನಡೆದಿಲ್ಲ ಅಂತಂದ್ರೆ ಬಾಲಕೃಷ್ಣ ಗೌಡ ಎಲ್ಲೋದ್ರು? ತಿಮರೋಡಿ ಗ್ಯಾಂಗ್ ಕೊಲೆ ಮಾಡ್ತಾ ಆ ಜಾಗದಲ್ಲಿ ಹಿಟಾಚಿಯನ್ನ ಬಳಸಿ ಶವವನ್ನ ಹೂತಿಟ್ಟಿರೋ ಬಗ್ಗೆ ಭಾರಿ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಂಬಂಧ 2018 ಡಿಸೆಂಬರ್ 8ನೇ ತಾರೀಕು ದೂರು ಕೊಟ್ಟಿದ್ದಾರೆ ಭಾಸ್ಕರ್ ನಾಯಕ್ ಅನ್ನೋರು. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಭಾಸ್ಕರ್ ನಾಯಕ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘನಘೋರ ಕೃತ್ಯ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ದೂರುದಾರ ಭಾಸ್ಕರ್ ನಾಯಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್, ಪೊಲೀಸ್ ನೋಟಿಸ್ ಗಮನಿಸ್ತಾ ಇದ್ದೀರಿ. ಕಂಪ್ಲೇಂಟ್ ಕಾಪಿನೂ ಇದೆ, ಪೊಲೀಸ್ ನೋಟಿಸ್ ಕೂಡ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘೋರ ಕೃತ್ಯ ಇದು, ಘನಘೋರ ಕೃತ್ಯ. ಇದಾಗಿದ್ದು 2008ರಲ್ಲಿ, ಯಾವುದೋ 2002ರಲ್ಲೂ ಅಲ್ಲ, 1900 ಇಸ್ವಿಲೂ ಅಲ್ಲ, ಏನೂ ಅಲ್ಲ, 2018. ಇನ್ನು ದೂರುದಾರ ಭಾಸ್ಕರ್ ನಾಯಕ್ ಅವರನ್ನ ನಮ್ಮ ಪ್ರತಿನಿಧಿ ಶಶಿಧರ್ ಮಾತನಾಡಿಸಿದ್ದಾರೆ. ಏನೇನಂದ್ರೆ ಅವರು ಬನ್ನಿ ತೋರಿಸ್ತೀನಿ. ಧರ್ಮಸ್ಥಳದ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಕೂಡ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಅದು ಕೂಡ ಧರ್ಮ ಮತ್ತೆ ಅಧರ್ಮದ ನಡುವೆ ಯುದ್ಧ ಕೂಡ ನಡೀತಿದೆ. ಇದ್ರ ಮಧ್ಯೆ ಒಂದಷ್ಟು ಷಡ್ಯಂತ್ರಗಳು ಕೂಡ ನಡೀತಿದೆ. ಇದೇ ಕಾರಣಕ್ಕಾಗಿ ಆಗ್ತಾ ಇರೋದಂತ ನಮ್ಮ ಪವರ್ ಟಿವಿ ಮೂಲದಿಂದಲೂ ಕೂಡ ಹೇಳ್ತಾ ಇತ್ತು. ಅದೇ ರೀತಿಯಲ್ಲೂ ಕೂಡ ಸರ್ಕಾರದ ಸದನದಲ್ಲೂ ಕೂಡ DCM ಅವರು ಕೂಡ ಒಪ್ಕೊಂಡಿದ್ರು, ಅದೇ ರೀತಿ ಹೋಮ್ ಮಿನಿಸ್ಟರ್ ಕೂಡ ಒಪ್ಕೊಂಡಿದ್ರು. ಅದೇ ರೀತಿಯಲ್ಲೂ ಕೂಡ ಹಲವಾರು ಬಿಜೆಪಿ ಮುಖಂಡರು ಕೂಡ ಎಲ್ಲರೂ ಕೂಡ ಇದೊಂದು ದೊಡ್ಡ ಷಡ್ಯಂತ್ರ ಅನ್ನೋದು ಕೂಡ ಗೊತ್ತಾಯಿತು. ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಅದರಲ್ಲೂ ಪ್ರಮುಖ ಪಾತ್ರಧಾರಿ ಯಾರಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ. ಇವರು ಸಾಕಷ್ಟು ಪ್ರಸಿದ್ಧಿಯಾಗಿದ್ದಾರೆ. ಯಾವ ವಿಚಾರದಲ್ಲಿ ಅಂದ್ರೆ ಸೌಜನ್ಯಕ್ಕಾಗಿ ನಾವು ನ್ಯಾಯ ಕೊಡ್ತೇವೆ ಅಂತ. ಆದ್ರೆ ಅವರ ಟಾರ್ಗೆಟ್ ಇರೋದು ಧರ್ಮಸ್ಥಳಕ್ಕೆ. ಹೀಗಾಗಿ ಆ ಒಂದು ತಿಮರೋಡಿಯ ಭವಿಷ್ಯ ಇವತ್ತು ಪವರ್ ಟಿವಿ ಇನ್ನೊಂದು ಮುಖ ಕಳ್ಚಿಡುವಂತ ಕೆಲಸವನ್ನು ಕೂಡ ಮಾಡ್ತಿದೆ. ಅದ್ರ ಜೊತೆ ತಿಮರೋಡಿ ವಿರುದ್ಧನೂ ಕೂಡ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಅದ್ರ ಜೊತೆ ನಮ್ಮ ಜೊತೆ ಮಾತಾಡೋದಕ್ಕೆ ತಿಮರೋಡಿಯ ಬಂಡವಾಳವನ್ನ ಬಯಲಿಗೆಳೆದಂತ ಹೋರಾಟಗಾರರಂತ ಭಾಸ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತಿಮರೋಡಿ ಅವರು ನಿಮಗೆ ಹೇಗೆ ಪರಿಚಯ ಆಗಿದ್ರು? ತಿಮರೋಡಿ ಅವರು ನಮ್ಮ ಮನೆ ಪಕ್ಕದವರು, ನಮ್ಮ ನೆರೆಕರೆಯವರು. ಅವರು ಮುಂಬೈಯಲ್ಲಿದ್ದರು. 1990ರ ನಂತರ ಅವರು ಊರಿಗೆ ಬಂದರು. ಆ ಸಮಯದಲ್ಲಿ ನಾನು ಬೆಳ್ತಂಗಡಿ ಕಾಲೇಜಿಗೆ ಹೋಗ್ತಿದ್ದೆ. ಪ್ರಸ್ತುತ ಸಮಯದಲ್ಲಿ ನಾನು ಬೆಳ್ತಂಗಡಿ ABVP ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಬಂದವರೇ ನಮ್ಮನ್ನು ಸಂಪರ್ಕಿಸಿದ್ರು. ಆಗ ಹಿಂದೂ ಸಂಘಟನೆ ಪರ ಒಲವು ನನ್ನಲ್ಲಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಯುವಕ ಸಿಕ್ಕಿದ್ದಾನೆಂಬ ಭ್ರಮೆಯಲ್ಲಿ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಸಂಪರ್ಕಿಸಿದೆ ಮತ್ತು ಭಾಜಪದ ಕಚೇರಿಗೆ ಕರ್ಕೊಂಡು ಬಂದು ಆ ನಾಯಕರನ್ನು ಸಂಪರ್ಕಿಸಿ ಆ ಮೂಲಕ ಇವರನ್ನ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರನ್ನಾಗಿ ಮಾಡಲಾಯಿತು. ಸರ್, ನೀವೊಂದು ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ರಿ. ಏನ್ ಸರ್ ದೂರು? ಸರ್, ಪ್ರಥಮವಾಗಿ ಹೋರಾಟಕ್ಕೆ ಇಳಿದಾಗ ಈ ವ್ಯಕ್ತಿ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ. ಆ ಹೊತ್ತಿನಲ್ಲಿ ಸಾಕಷ್ಟು ಬಡತನವು ಆತನನ್ನು ಕಾಡಿತ್ತು. ಹಣದ ಅಭಾವ ಸಾಕಷ್ಟು ಇವನಲ್ಲಿ ಕಾಡಿತ್ತು. ಆ ಸಂದರ್ಭದಲ್ಲಿ ಜನರೊಂದಿಗೆ ಸಾಕಷ್ಟು ಒಳ್ಳೆಯ ರೀತಿಯಿಂದ ವ್ಯವಹರಿಸುತ್ತಿದ್ದ. ಕ್ರಮೇಣ ಹಣದಾಸೆಗೆ ಅಡ್ಡದಾರಿಯನ್ನು ಹಿಡಿಯಲಾರಂಭಿಸಿದ. ನಂತರದ ದಿನಗಳಲ್ಲಿ ಇವನೊಟ್ಟಿಗೆ ರಾತ್ರಿ ಹಗಲು ನಾನು ಕೆಲಸ ಮಾಡಿದ್ದೇನೆ. ಪ್ರತಿಯೊಂದಕ್ಕೂ ಹಗಲಿರಲು ಶ್ರಮಿಸಿದವನು ನಾನೇ. ಅವನು ಈ ಸಮಯದಲ್ಲಿ ಇಷ್ಟೊಂದು ಬೊಗಳ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಭಾಷಣ ಮಾಡುವ ಕಲೆಯನ್ನು ನಾನು ಬರೆದುಕೊಟ್ಟು ಬಾಯ್ಪಾಠ ಮಾಡಿಸಿದವ ನಾನು. ಇವತ್ತು ಸಮಾಜದ ವಿರುದ್ಧ ಸಾಕಷ್ಟು ಆಪಾದನೆ ಮಾಡ್ತಿದ್ದಾನೆ. ಸಚಿವರು, ಮುಖ್ಯಮಂತ್ರಿಗಳೆನ್ನದೇ ಎಲ್ಲ ಜನರನ್ನ ಮಂಗಮಾಯ ಮಾಡುವಂತ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇವನಲ್ಲಿ ನಡೆಯುತ್ತಿದೆ. ಇದೆಲ್ಲರಿಗೂ ತಿಳಿದಿರುವಂಥ ವಿಷಯ. ಈತ ಮಾಡಿದ ಕುಕೃತ್ಯವನ್ನ ಯಾರು ಕೂಡ ಬಯಲಿಗೆ ಎಳೆದಿಲ್ಲ. ನಾನು ಕೂಡ ಸಾಕಷ್ಟು ಬಾರಿ ಈ ಜನ ಮಾಡುತ್ತಿರುವಂತಹ ಈ ಕೃತ್ಯಗಳನ್ನ ಪೊಲೀಸ್ ಇಲಾಖೆಗೆ ನಾನು ಮುಟ್ಟಿಸಿದ್ದೇನೆ. ಸರ್, ಯಾವ ಕಾರಣಕ್ಕಾಗಿ ಅವರ ಸಂಬಂಧಿನೇ ಊತಾಗ್ದ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ನಾನು ಈತನ ಮನೆಯಲ್ಲಿ ಇದ್ದವ. ಸುಮಾರು 20 ವರ್ಷಗಳ ಕಾಲ ಇವನೊಟ್ಟಿಗೆ ಇದ್ದವ. ಈತನ ನೆರೆಕರೆಯವ ಒಬ್ಬ ಬಾಲಕೃಷ್ಣ ಗೌಡ, ಯಾನೆ ಸೋಂಪಗೌಡ ಎನ್ನುವ ಬರೀ ಬಡತನದವರು. ಈತನ ಕಂಪೌಂಡ್ಗೆ ತಾಗಿರುವಂತ ಮನೆ ಪ್ರಸ್ತುತ ಕೂಡ ಹಾಗೆ ಇದೆ.
ಆ ಸಂದರ್ಭದಲ್ಲಿ ಅನೇಕ ಬಾರಿ ಇವರಿಗೆ ಜಾಗದ ವಿಷಯದಲ್ಲಿ ತಕರಾರಿತ್ತು, ಗಲಾಟೆ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ನಾನು ಮೌನವಾಗಿದ್ದೆ. ಯಾಕೆಂತ ಹೇಳಿದ್ರೆ ಅವರ ಮಕ್ಕಳು ಕೂಡ ಇದ್ರು ನಮ್ಮೊಟ್ಟಿಗೆ. ಕ್ರಮೇಣ ಒಂದು ದಿವಸ ಈತ ದೊಡ್ಡ ಬಂಗ್ಲೆಯನ್ನು ನಿರ್ಮಿಸುತ್ತಿದ್ದಾನೆ. ಸುಮಾರು ಆ ಸಂದರ್ಭದಲ್ಲಿ 6 ಕೋಟಿ ಅಂತ ಹೇಳ್ತಿದ್ದ. ಧರ್ಮಸ್ಥಳ ಬೀಡಿಗಿಂತಲೂ ಮಿಗಿಲಾದ ಒಂದು ತಿಮರೋಡಿ ಬೀಡು ಎನ್ನುವಂತ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾನೆ. ಆ ಸಂದರ್ಭದಲ್ಲಿ ಮರ ಕಡಿಯುವ ಸಂದರ್ಭದಲ್ಲಿ ಸುಮಾರು ನನಗೆ ತಿಳಿದಿರುವಂತೆ ನಾನು ಯಾವಾಗ ಪ್ರಕರಣ ದಾಖಲಿಸಿದ್ದೇನೆ ಅದಕ್ಕಿಂತ ಸುಮಾರು 8 ತಿಂಗಳ ಮೊದಲು ಈ ಸ್ಥಳೀಯ ವ್ಯಕ್ತಿ ಏಕಾಏಕಿ ನಾಪತ್ತೆ ಆಗ್ತಾನೆ. ನಾನು ಕೆಲವು ವ್ಯಕ್ತಿಗಳು ನನ್ನಲ್ಲಿ ಈ ಬಗ್ಗೆ ಬಂದು ವಿಚಾರಿಸಲಾಗಿ ಅದು ಸ್ಥಳೀಯ ವ್ಯಕ್ತಿ ಸೋಂಪ ಎನ್ನುವರನ್ನು ಈತ ಮರ ಕಡಿಯುವ ಸಂದರ್ಭದಲ್ಲಿ ಜೆಸಿಬಿಯಿಂದ ಊತಾಕಿದ್ದಾನೆ ಎಂದು ತಿಳಿದು ಬಂದಿರುತ್ತದೆ. ನಂತರ ನಾನು ಪ್ರಕರಣ ದಾಖಲಿಸುತ್ತೇನೆ. ಆ ಸಂದರ್ಭದಲ್ಲಿ ಠಾಣಾಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಟ್ಟೆ ಬರೆಗಳು, ಛತ್ರಿ, ಇನ್ನಿತರ ವಸ್ತುಗಳು ಅಲ್ಲಿ ಸಿಗ್ತವೆ. ಅವರು ಸತ್ಯಾಂಶ ಇದೆ ಎಂದು ಪರಿಗಣಿಸುತ್ತಾರೆ. ನಂತರ ರಾಜಕೀಯವಾಗಿ ಈ ಕೇಸನ್ನು ಅವರು ಮೇಲಧಿಕಾರಿಗಳ ಒತ್ತಡಕ್ಕೆ ಮಣಿದು ಅದನ್ನು ಮುಚ್ಚಾಕಿರ್ತಾರೆ. ಸರ್, ಈಗ ಕೊಲೆಯಾಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಆ ಕೊಲೆ ಆದಂತವ್ರ ಕುಟುಂಬದವ್ರ ಪರಿಸ್ಥಿತಿ ಏನಾಯ್ತು? ಅವ್ರು ಏನನ್ನ ಕಾನೂನು ಹೋರಾಟ ಮಾಡ್ತಿದ್ದಾರೆ? ಹಿಂಗೆ ಪ್ರಥಮ ಬಾರಿಗೆ ಅವರ ಮಕ್ಕಳನ್ನು ನಾನು ಸಂಪರ್ಕಿಸಿದ್ದೇನೆ ಸರ್. ಆ ಮಕ್ಕಳು ಕೂಡ ಒಪ್ಪಿಕೊಂಡ್ರು. ಒಂದು ಕಾಣೆ ಅರ್ಜಿ ಕೊಡುವಂತ ಹೇಳಿ ನನ್ನೊಟ್ಟಿಗೆ ಅವರು ಆಟೋದಲ್ಲಿ ಹತ್ತಿ ನನ್ನೊಟ್ಟಿಗೆ ಬಂದಿದ್ರು. ಅರ್ಧ ದಾರಿಗೆ ಬಂದಿರುವಾಗ ಈ ವ್ಯಕ್ತಿ ಯಾರು ತಿಮರೋಡಿಯ ಮಹೇಶ್ ಶೆಟ್ಟಿ ಅನ್ನೋ ವ್ಯಕ್ತಿ, ಆ ವ್ಯಕ್ತಿ ನನ್ನೊಂದಿಗೆ ಬಂದಿರುವಂತ ಅವನ ಮಗನಿಗೆ ಫೋನ್ ಮಾಡಿರ್ತಾನೆ. ನೀನು ಕಂಪ್ಲೇಂಟ್ ಕೊಟ್ಟರೆ ನಿನಗೆ ಸಮಸ್ಯೆ ಆಗುತ್ತೆ, ನೀನು ಅರ್ಧದಿಂದ ವಾಪಸ್ ಬಾ ಅಂತ ಹೇಳಿದ. ತಕ್ಷಣ ಈತ ನನ್ನ ಆಟೋದಿಂದ ಕೆಳಗಿಳಿದು ಆತನೊಂದಿಗೆ ಹೋದ. ನಾನು ಯಾವಾಗ ಪ್ರಕರಣ ನಾನಾಗಿ ನಾಗರಿಕರ ಪರವಾಗಿ ಠಾಣೆಗೆ ದೂರು ಸಲ್ಲಿಸಿದ್ದೇನೋ ಆ ನಂತರ ಆ ಮಕ್ಕಳನ್ನೆಲ್ಲ ತನ್ನ ಮನೆಯಲ್ಲೇ ಹಲವಾರು ತಿಂಗಳಲ್ಲಿ ಇಟ್ಟುಕೊಂಡು ಬಿಟ್ಟ. ಆ ಮೂಲಕ ತನಿಖೆಯನ್ನು ಹಳ್ಳ ಹಿಡಿಯುವ ಹಾಗೆ ಮಾಡಿಬಿಟ್ಟ ಸರ್. ಸರ್, ಈಗ ಏನು ಈ ಭೀಮಾ ಅನ್ನೋ ವ್ಯಕ್ತಿ ಅಲ್ಲಿ ಶವ ಊತಿಟ್ಟಿದ್ದ, ಇಲ್ಲಿ ಶವ ಊತಿಟ್ಟ ಅಂತ ಹೇಳ್ಬಿಟ್ಟು ಸುಮಾರು ಜನ ಬಂದು ದೂರಲ್ಲಿ ಕೊಡ್ತಿದ್ದಾರೆ. ಈಗ ನಿಜವಾದ ಶವ ಊತಿಟ್ಟವ್ರ ಬಗ್ಗೆ ನೀವು ದೂರು ಕೂಡ ಕೊಟ್ಟಿದ್ದೀರಾ. ಈಗ SIT ಕೂಡ ತನಿಖೆ ಮಾಡ್ತಿದೆ. ಹೀಗಾಗಿ ತಿಮ್ರೋಡಿ ವಿರುದ್ಧ ಏನಾದ್ರು SITಗೆ ಏನಾದ್ರು ದೂರು ಕೊಡ್ತೀರಾ, ಇಲ್ಲ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ನಾನು ಈ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ಈ ಬಗ್ಗೆ ಈಗ ನಾವು ಮಾಧ್ಯಮದಿಂದ ಬರ್ತಾ ಇದ್ದೇನೆ. ಯಾವೊಂದು ಈತ ಸಮಾಜವನ್ನ ಯಾವ ರೀತಿ ಸಮಾಜದ ಎಲ್ಲ ವ್ಯಕ್ತಿಗಳ ಕಿವಿಗೆ ಹೂ ಇಟ್ಟು ಮಂಗಮಾಯ ಮಾಡಿದಾನ, ಅದಕ್ಕೆ ಒಂದು ಇತಿಶ್ರೀ ಆಡಬೇಕು. ಈತನೇ ಒಬ್ಬ ಕೊಲೆಗಾರ, ಈತನೇ ಒಬ್ಬ ಒಂದು ಸಮಾಜ ದ್ರೋಹಿ ಅನ್ನೋದನ್ನು ಸಮಾಜಕ್ಕೆ ತೋರಿಸಿಬಿಡಬೇಕು. ಇದಕ್ಕೆ ಸಮಯ ಸಂದರ್ಭ ಈಗ ಕೂಡಿ ಬಂದಿದೆ ಅಂತ ಭಾವಿಸ್ತೇನೆ. ಇಲಾಖೆ ಕೂಡ ನನ್ನೊಟ್ಟಿಗೆ ಕೈ ಜೋಡಿಸುತ್ತದೆ, ಸರ್ಕಾರವೂ ಕೂಡ ಅದಕ್ಕೆ ಒಂದು ಅನುಮತಿ ನೀಡುತ್ತದೆ ಅಂತ ಭಾವಿಸ್ತೇನೆ. ಈತನ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಮಗದೊಮ್ಮೆ ಇದರ ಮುಖಾಂತರ ವಿನಂತಿಸ್ತೇನೆ ಸರ್. ಓಕೆ ಸರ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಏನಂತಂದ್ರೆ ತಿಮ್ರೋಡಿ ಸೌಜನ್ಯಕ್ಕಾಗಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮೇಲೆ ಕೊಲೆ ಕೇಸ್ ಕೂಡ ಪ್ರಕರಣ ದಾಖಲಾಗಿದೆ. ಆದ್ರೆ ತಮ್ಮ ಪ್ರಭಾವವನ್ನ ಬೆಳೆಸಿ ಕೇಸನ್ನ ಮುಚ್ಚಿ ಹಾಕಲಾಗಿದೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ ಅನ್ನೋದು ಹೋರಾಟಗಾರರಂತ ಭಾಸ್ಕರ್ ನಾಯಕರವರ ಮಾತಾಗಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲ್ಲನಹಳ್ಳಿ ಧರ್ಮಸ್ಥಳ.